ಬದಲಾದದ್ದು ನೋಡಿದ್ರ? ಒಂದು ಕಾಲದಲ್ಲಿ ರಾಮನನ್ನ ಕಾಲ್ಪನಿಕ ಅಂತ ಹೇಳಿದವರು, ಒಂದು ಕಾಲದಲ್ಲಿ ರಾಮನ ಶಿಲಾನ್ಯಾಸ ಸಂದರ್ಭದಲ್ಲಿ ಕಪ್ಪು ಪಟ್ಟಿ ಧರಿಸಿ ಬಂದವರು, ಒಂದು ಕಾಲದಲ್ಲಿ ರಕ್ತದ ಓಕುಳಿ ಹರಿಯುತ್ತೆ ಅಂತ ಹೇಳಿದವರು. ರಾಮ ಮಂದಿರಕ್ಕೆ ನಮ್ದು ವಿರೋಧ ಇಲ್ಲ. ಜೈ ಶ್ರೀರಾಮ್. ಕಾಲಗಳ ಬದಲಾಯಿತು ಅಂತ, ಕಾಲಗಳ ಬದಲಾಯಿತು. ಅದಕ್ಕೆ ಕಾರಣ 2014ರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ ಕಾರಣ ಅಂತ ಅನ್ಸೋದಿಲ್ವ ನಮಗೆ? ಪ್ರಜಾಪ್ರಭುತ್ವದಲ್ಲಿ ವಾಸ್ತವಿಕ ಸ್ಥಿತಿಯನ್ನು ಯಾರು ಮೀರಬಾರದು. ಜನತಂತ್ರ ವ್ಯವಸ್ಥೆಯಲ್ಲಿ ಟೀಕೆ ಇರಬೇಕು, ಟಿಪ್ಪಣಿ ಇರಬೇಕು, ವ್ಯಂಗ್ಯ ಇರಬೇಕು, ಹಾಸ್ಯ ಇರಬೇಕು, ಆದ್ರೆ ಸತ್ಯಕ್ಕೆ ಅಪಚಾರ ಆಗಬಾರ್ದು. ನಾನು ಸಿದ್ದರಾಮಯ್ಯನವ್ರಿಗೆ ಕೇಳಿದೆ, ಒಬ್ಬ ಹೆಣ್ಮಗಳು ಬಂದು ಹೇಳಿದ್ರು ನನಗೆ, ಶ್ರೀನಿವಾಸ ಪೂಜಾರಿ ಅವರೇ, ಬಿಜೆಪಿಗೆ ಓಟ್ ಹಾಕಿದ್ರೆ ನರೇಂದ್ರ ಮೋದಿ ಓಟ್ ಹಾಕಿದ್ರೆ ನಮ್ಗೆ ಗ್ಯಾರಂಟಿ ನಿಲ್ಲಿಸ್ತಾರಂತ. ಹೌದಾ? ನೀನೇನು ಹೇಳ್ದಮ್ಮ ಕೇಳಿದೆ. ನಾನು ಹೇಳಿದೆ, ಆ ದಿವಸ ನಮ್ಗೆ ಗ್ಯಾರಂಟಿ ಕೊಡ್ತೇನೆ ಅಂತ ನೀವು ಹೇಳಿದ್ರಿ, ನಿಮ್ಗೆ ಓಟ್ ಹಾಕಿದ್ದೆ, ನೀವು ಕೊಟ್ಟ ಗ್ಯಾರಂಟಿಗೂ ನಾನು ಹಾಕಿದ ಓಟಿಗೂ ಚುಕ್ತಾ ಆಯ್ತು. ಈಗ ದೇಶಕ್ಕೋಸ್ಕರ ನರೇಂದ್ರ ಮೋದಿ ಓಟ್ ಹಾಕ್ತೇನೆ ಅಂತ ಹೇಳಿದೆ ಅಂತ ಹೇಳಿದ್ವಿ. ಈ ವಾಸ್ತವಿಕತೆಯನ್ನು ನಾವೆಲ್ಲ ಅರ್ಥಕೊಳ್ಬೇಕಾದಂತ ಅವಶ್ಯಕತೆಗಳಿದೆ. ಪ್ರಜಾಪ್ರಭುತ್ವದಲ್ಲಿ ಯಾರೇ ಬಡವರಿಗೆ ಕೊಟ್ಟರು ಕೂಡ ನಾವು ಗೌರವಿಸಬೇಕನ್ನೋದು. ನಾನು ಸಿದ್ದರಾಮಯ್ಯನವರಿಗೆ ಕೇಳಿದೆ, ನೀವು ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರಿ, ಒಳ್ಳೆದಾಗ್ಲಿ, ಏನೇ ಕಾರಣಗಳಿರ್ಬೋದು, ನೀವು ಕೊಟ್ಟಿದ್ದೀರಿ, ಆದ್ರೆ ಎಲ್ಲಿದೆ ಗ್ಯಾರಂಟಿಯ ಪರಿಸ್ಥಿತಿಯನ್ನು ನೀವು ಯೋಚನೆ ಮಾಡಬೇಕು. ಸಿದ್ದರಾಮಯ್ಯನವರು ಹೇಳಿದ್ರು, ಕಾಕಾ ಪಾಟೀಲ ನಿಂಗೊಬ್ರಿ, ಮಧವಪ್ಪ ನಿಂಗೊಬ್ರಿ ಅಲ್ವಾ, ಇದೇ ಸರ್ ಅಲ್ವಾ ಹೇಳಿದ್ರು. ಆದ್ರೆ ಹೋಗಿ ನಿಮ್ಮ ಬಿಲ್ ಕಲೆಕ್ಟರ್ ಹೋಗಿ ಆ ಬಡವರ ಮನೆ ಫೀಸ್ ತೆಗ್ದ. ಬಡವರಿಗೂ ಮತ್ತು ಆ ಫೀಸ್ ತೆಗೆಯುವಂತ ಮೆಸ್ಕಾಂ ಸಿಬ್ಬಂದಿಗಳಿಗೂ ಗಲಾಟೆ ಆಯ್ತು. ನಾನು ವಿರೋಧ ಪಕ್ಷ ನಾಯಕರಾಗಿದ್ದೆ, ಸದನದಲ್ಲಿ ಗಲಾಟೆ ಆದಾಗ ನಾನು ಹೇಳಿದೆ, ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿಗಳು, ಯಾರು ಕೂಡ ನಮ್ಗೆ ಫ್ರೀ ಕರೆಂಟ್ ಕೊಡಿ ಅಂತ ಹೇಳಿ ನಿಮ್ಗೆ ಅರ್ಜಿ ಕೊಟ್ಟು ಓಟ್ ಹಾಕಿಲ್ಲ. ನೀವು ಕೊಡ್ತೇನೆ ಅಂತ ಹೇಳಿದ್ರೆ ಬಡವರು ತಗೊಂಡಿದ್ದಾರೆ. ಈಗ ನೀವು ಎಲ್ಲಿಗಾದ್ರೂ ಆ ಫೀಸನ್ನು ತೆಗಿಲಿಕ್ಕೆ ಹೊರಟ್ರೆ, ನೀವು ಭರವಸೆ ಕೊಟ್ಟು ಉಚಿತ ಅಂತ ಅವ್ರು ತಿಳ್ಕೊಂಡವ್ರು, ಬಡವರ ಮನೆ ಫೀಸನ್ನ ಮೆಸ್ಕಾಮಿನವರು ಎಲ್ಲಾದ್ರೂ ಫೀಸ್ ಮುಟ್ಟಿದ್ರೆ ಒಂದೊಂದು ಗ್ರಾಮದಲ್ಲಿ ಸಾವಿರ ಫೀಸ್ ಮಾಡಿ ಬಡವರ ಕೈ ಕೊಡ್ತೇವೆ, ನಿಮ್ ಮೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಂತೆ ಬಿಜೆಪಿ ಅಂತ ಹೇಳಿದೆ. ಸರ್ಕಾರ ಗಡ್ಬಿಡಿ ಆಯ್ತು. 2 ದಿವಸ ಬಿಟ್ಟರೆ ಆದೇಶ ಮಾಡಿ, 200 ಬಿಟ್ಟಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಆದೇಶ ಮಾಡಿದ್ರು. ಕೊಟ್ಟಿದ್ದು ಗ್ಯಾರಂಟಿ ಹೇಳಿದ್ರು, ಗ್ಯಾರಂಟಿ ಮಾಡ್ತೇನೆ ಅಂತ ಹೇಳಿದವರು ಸಿದ್ದರಾಮಯ್ಯನವರು, ಕೊಟ್ಟಿದ್ದು ನೀವೇ, ಆದ್ರೆ ಕೊಡಿಸಿದ್ದಾರು? ಕೊಡಿಸಿದ್ದು ಭಾರತೀಯ ಜನತಾ ಪಕ್ಷ. ಎಲ್ಲಿಯಾದ್ರೂ ಕಟ್ಟಿ ನಿಂತು ಮೇಜ್ ಬಡಿದೆ ಇದ್ರೆ ಇನ್ನು 6 ತಿಂಗಳಾದ್ರೂ ಅವರು ಆದೇಶ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬಂದಿದ್ದಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಮಹಿಳೆಯರಿಗೆಲ್ಲ ಉಚಿತ ಅಂತ ಹೇಳಿದ್ದಾರೆ ಅಂತ ಹೇಳಿದ. ಅವನು ಹೇಳಿದ, ಅಮ್ಮ ಆದೇಶ ಆಗಿಲ್ಲ ತಾಯಿ, ನನ್ನ ಹತ್ರ ಗಲಾಟೆ ಮಾಡಬೇಡ ಅಂತ. ನಾವು ಕರೆದು ಹೇಳಿದೆವು ಸರ್ಕಾರಕ್ಕೆ, ನನ್ನ ಹೆಂಡತಿಗೆ ಉಚಿತ, ನಿನ್ನ ಹೆಂಡತಿಗೆ ಉಚಿತ ಅಂತ ಹೇಳಿದವರು ನೀವು. ಇವತ್ತು ಆ ಮಹಿಳೆಯರನ್ನ ಕೆಳಗಿಳಿಸಿದ್ರೆ KSRTC ಬಸ್ಸಿಗೆ ಇಡೀ ರಾಜ್ಯದಲ್ಲಿ ಗೆರವು ಮಾಡ್ತೇವೆ ಅಂತ ಹೇಳಿದೆವು. ಸರ್ಕಾರಕ್ಕೆ ಮತ್ತೆ ಗಡ್ಬಿಡಿ, ಈ ರಗಳೆ ಬೇಡ ಅಂತ ಹೇಳಿ ಕೂಡಲೇ ಆರ್ಡರ್ ಮಾಡಿದ್ರು. ಮಹಿಳೆಯರಿಗೆಲ್ಲ ಫ್ರೀ ಕೊಟ್ಟವ್ರು ನೀವೇ, ಕೊಡ್ತವ್ರು ಯಾರು? ಪ್ರತಿಪಕ್ಷ ಇರಬೇಕು. ಯಾಕಂದ್ರೆ ಸರ್ಕಾರ ತಿದ್ದಿದಾಗ ಅನಾಹುತ ಮಾಡಿದಾಗ ಕಿವಿ ಹಿಂಡಿ ಬುದ್ಧಿ ಹೇಳುವಂತ ಒಂದು ಸರ್ಕಾರಗಳದ ಅವಶ್ಯಕತೆಗಳಿದೆ. ಯುವಕರಿಗೆಲ್ಲ ಭಾಷಣ ಮಾಡಿದ್ರು ಕಾಂಗ್ರೆಸ್ನ DKC ಅವರು. ಏನಂತ? ಡಿಗ್ರಿ ಆದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ ಕೊಡ್ತೇವೆ, ಯಾರಿಗೂ ಅನುಮಾನ ಬೇಡ, ನಿರುದ್ಯೋಗಿಗಳೆಲ್ಲ ಓಡಿ ಬನ್ನಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅಂತ ಹೇಳಿದ್ರು. ಬಡವರು, ನಿರುದ್ಯೋಗಿ ಯುವಕರೆಲ್ಲ ಕಾಂಗ್ರೆಸ್ಗೆ ಬಂದು ಓಟ್ ಹಾಕಿದ್ರು. ನಾನು ಕೇಳಿದೆ, ನಿಮ್ಮ ಸರ್ಕಾರ ಬಂದು 10 ತಿಂಗಳಾಯ್ತು, 9 ತಿಂಗಳಾಯ್ತು, 9.5 10 ತಿಂಗಳಾಯ್ತು, ನಿರುದ್ಯೋಗಿಗಳಿಗೆ ನೀವು 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರಿ, 1 ರೂಪಾಯಿ ಬಂದಿಲ್ಲ ಅಂತ ಹೇಳಿದಾಗ ಸರ್ವೆ ಮಾಡ್ತೇವೆ ಅಂತ ಹೇಳಿದ್ರು. ಸರ್ವೆ ನೀವು ಮಾಡಬೇಕಾಗಿಲ್ಲ, ಯುವಜನ ಕ್ರೀಡಾ ಇಲಾಖೆಯಲ್ಲಿ ಸರ್ವೆ ಇದೆ. 38ರಿಂದ 40 ಲಕ್ಷ ಜನ ಇದ್ದಾರೆ ನಿರುದ್ಯೋಗಿಗಳು, 35 ವರ್ಷದ ಒಳಗಿನವರು. ಹಣ ಯಾವಾಗ ಕೊಡ್ತೀರಿ ಕೇಳಿದ್ರೆ ನಾವು ಕೊಡ್ತೇವೆ ಅಂತ ಹೇಳಿದ್ದೌದು, ಆದ್ರೆ ಯಾವ ವರ್ಷದಂದು ಹೇಳಿಲ್ಲ. ಅದಕ್ಕೋಸ್ಕರ ಈ ವರ್ಷ ಪಾಸ್ ಆದವ್ರಿಗೆ ಮಾತ್ರ ಕೊಡ್ತೇವೆ. ಎಂತೆಂಥ ಬುದ್ಧಂತ್ರಿ ಈ ರಾಜಕಾರಣದಲ್ಲಿ, ಎಂತೆಂಥ ಬುದ್ಧಂತ್ರಿ ಇವರು. 35 ವರ್ಷ ಆಗಿ ನಿರುದ್ಯೋಗ ಬರ್ತದೆ ಅಂತ ಕಾಯ್ತಾ ಇರುವವರ ಸಂಖ್ಯೆ 40 ಲಕ್ಷ. ಇವರು ಇವತ್ತು ಕೊಡ್ತಾ ಇರೋದು 3.5 ಲಕ್ಷ. ಭಾರತ ದೇಶದ ಭವಿಷ್ಯವನ್ನು ಬರೆಯುವ ಚುನಾವಣೆ. ಎಲ್ಲರೂ ಒಟ್ಟಾಗಿ ಬನ್ನಿ, ಒಂದಾಗಿ ಬನ್ನಿ. 26ನೇ ತಾರೀಕಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ನನ್ನ ಹೆಸರಿನ ಮುಂದಿರುವಂತಹ ಕಮಲದ ಹೂವಿಗೆ ಮತದ ಮುದ್ರೆಯನ್ನು ಒತ್ತುವುದರ ಮೂಲಕ, ನನ್ನನ್ನು ಆಯ್ಕೆ ಮಾಡುವುದರ ಮೂಲಕ
ರಾಷ್ಟ್ರಭಕ್ತ ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ವೆಸ್ಟರ್ನ್ ಘಾಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಬಟನ್ ಒತ್ತಿ.